ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕ್ಯಾಪಿಟಲ್ ಚಾನಲ್ ಕನೆಕ್ಟ್ ಟು ಕ್ಯಾಪಿಟಲ್. ಫ್ರೆಂಡ್ಸ್, ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಇವತ್ತು ಲಕ್ಷ್ಮಿ ಆರ್ಗ್ಯಾನಿಕ್ ಇಂಡಸ್ಟ್ರಿ ಇವರು IPO ಬಿಟ್ಟಿದ್ದಾರೆ. IPO ಅನಾಲಿಸಿಸ್ ನೋಡೋಣ, ಮತ್ತೆ ಇವತ್ತು ಸಬ್ಸ್ಕ್ರಿಪ್ಷನ್ ಸ್ಟೇಟಸ್ ಕೂಡ ನೋಡೋಣ, ಏನೇನು ಎಷ್ಟೆಷ್ಟು ಸಬ್ಸ್ಕ್ರೈಬ್ ಆಗಿದೆ ಅಂತ ಅಂದ್ಬಿಟ್ಟು. ಮತ್ತೆ ಈ ಪೂರ್ತಿ ವಿಡಿಯೋ ನೋಡಿದ್ರೆ ನೀವು IPOಗೆ ಅಪ್ಲೈ ಮಾಡಬೇಕೋ ಬೇಡವೋ ಅಂದ್ಬಿಟ್ಟು ನೀವೇ ಡಿಸೈಡ್ ಮಾಡ್ಬೋದು. ಪೂರ್ತಿ ವಿಡಿಯೋ ನೋಡಿ. ಮೊದಲನೇದಾಗಿ ಇಂಟ್ರೊಡಕ್ಷನ್ ನೋಡೋಣ. ಕಂಪ್ನಿ ಸ್ಟಾರ್ಟ್ ಆಗಿದೆ 1989 ಕಂಪ್ನಿ ಸ್ಟಾರ್ಟ್ ಆಗುತ್ತೆ. ಮತ್ತೆ ಈ ಲಕ್ಷ್ಮಿ ಆರ್ಗ್ಯಾನಿಕ್ ಇಂಡಸ್ಟ್ರಿ ಒಂದು ಸ್ಪೆಷಾಲಿಟಿ ಕೆಮಿಕಲ್ ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿ. ಇವ್ರದ್ದು 2 ಬಿಸ್ನೆಸ್ ಸೆಗ್ಮೆಂಟ್ಸ್ ಅಲ್ಲಿ ಇವರು ಆಪರೇಟ್ ಮಾಡ್ತಾ ಇದ್ದಾರೆ. ಯಾವ್ದಂತ ನೋಡಿ. ಫಸ್ಟ್ ಬಂದ್ಬಿಟ್ಟು ಅಸೆಟೈಲ್ ಇಂಟರ್ಮೀಡಿಯೇಟ್ಸ್ ಅಂತ AA ಅಂತ ಕರೀತಾರೆ. ಸೆಕೆಂಡ್ ಒಂದು ಸ್ಪೆಷಾಲಿಟಿ ಇಂಟರ್ಮೀಡಿಯೇಟ್ಸ್ SI ಅಂತ ಕರೀತಾರೆ. ಇವ್ರದ್ದು 2 ಬಿಸ್ನೆಸ್ ಸೆಗ್ಮೆಂಟ್ಸ್ ಇದು. ಮತ್ತೆ ಇದೊಂದು ಲೀಡಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ. ಎಥಿಲ್ ಅಸಿಟೇಟ್ ವಿತ್ ಓವರ್ 30% ಮಾರ್ಕೆಟ್ ಶೇರ್ ಇದೆ. ಇಂಡಿಯಾ ಎಥಿಲ್ ಅಸಿಟೇಟ್ ಮಾರ್ಕೆಟ್ ಇದರಲ್ಲಿ ಇವ್ರದ್ದು 30% ಮಾರ್ಕೆಟ್ ಶೇರ್ ಇವ್ರ ಕಂಪ್ನಿದೇ ಇದೆ. ಮತ್ತೆ ಏನು ಡೆಕೆಟನ್ ಡೆರಿವೇಟಿವ್ಸ್ ಅಂತ ಏನ್ ಕರಿತೀವಿ, ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ಇಂಡಿಯಾದಲ್ಲಿ ಇವ್ರದೇ ಓನ್ಲಿ ಒನ್ ಮ್ಯಾನುಫ್ಯಾಕ್ಚರ್ ಕಂಪನಿ ಇವ್ರದ್ದು. ಮತ್ತೆ ಇಟ್ಸ್ A ಸೆಗ್ಮೆಂಟ್ ಅಂದ್ರೆ ಅದು ಅಸೆಟೈಲ್ ಇಂಟರ್ಮೀಡಿಯೇಟ್ಸ್ ಅಂತ ಹೇಳಿದ್ನಲ್ವಾ, ಅದರಲ್ಲಿ ಏನೇನು ಬರುತ್ತೆ ಅಂದ್ರೆ ಎಥೈಲ್ ಅಸಿಟೇಟ್, ಫ್ಯೂಯಲ್ ಗ್ರೇಡ್ ಎಥನಾಲ್ ಅಂಡ್ ಅದರ್ ಪ್ರೊಪ್ರೈಟರಿ ಸಾಲ್ವೆಂಟ್ಸ್ ಇದೆಲ್ಲ A ಸೆಗ್ಮೆಂಟ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ SI ಸೆಗ್ಮೆಂಟ್ ಅಂದ್ರೆ ಸ್ಪೆಷಾಲಿಟಿ ಇಂಟರ್ಮೀಡಿಯೇಟ್ ಸೆಗ್ಮೆಂಟ್. ಇದರಲ್ಲಿ ಕೆಟೆನ್, ಡೆಕೆಟನ್ ಡೆರಿವೇಟಿವ್ಸ್ ನೇಮ್ಲಿ ಈಸ್ಟರ್ಸ್, ಅಸಿಟಿಕ್ ಮತ್ತೆ ಹೈಡ್ರೈಡ್, ಹೈರಲೈಟ್ಸ್, ಹಿಮಿಡ್ಸ್ ಅಂಡ್ ಅದರ್ ಕೆಮಿಕಲ್ಸ್ ಇದೆಲ್ಲ SI ಅಲ್ಲಿ ಬರುತ್ತೆ. ನೆಕ್ಸ್ಟ್ ಇವ್ರ ಪ್ರಾಡಕ್ಟ್ ಏನೇನು ಯಾವ್ಯಾವ ಇಂಡಸ್ಟ್ರಿಲಿ ಯೂಸ್ ಮಾಡ್ತಾರೆ ಅಂತ ನೋಡಿ. ಫಾರ್ಮಾಸ್ಯೂಟಿಕಲ್ ಇರ್ಬೋದು, ಮತ್ತೆ ಆಗ್ರೋ ಕೆಮಿಕಲ್ಸ್, ಇಂಕ್ಸ್ ಅಂಡ್ ಕೋಟಿಂಗ್ಸ್, ಡೈಸ್ ಅಂಡ್ ಪಿಗ್ಮೆಂಟ್ಸ್, ಪೇಂಟ್ಸ್, ಮತ್ತೆ ಪ್ರಿಂಟಿಂಗ್ ಅಂಡ್ ಪ್ಯಾಕೇಜಸ್, ಈ ಎಲ್ಲಾ ಇಂಡಸ್ಟ್ರಿಲಿ ಇವ್ರದ್ದು ಸ್ಪೆಷಾಲಿಟಿ ಕೆಮಿಕಲ್ಸ್ ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಸಮ್ ಕ್ಲೈಂಟ್ಸ್ ಇದಾರೆ. ಯಾರ್ಯಾರಂತ ನೋಡಿ. ಇವ್ರ ಕಸ್ಟಮರ್ಸ್ ಅಂದ್ರೆ ಫಾರ್ಮಾ ಕಂಪ್ನಿ ಹೇಳಿದ್ನಲ್ಲ, ಇವರೆಲ್ಲ ಕ್ಲೈಂಟ್ಸ್ ಗಳು. ಅಲೆಂಬಿಕ್ ಫಾರ್ಮಾ ಇರ್ಬೋದು, ಲಾರಸ್ ಲ್ಯಾಬ್ಸ್, ಮತ್ತೆ ಗ್ರಾನ್ಯೂಸ್ ಇಂಡಸ್ಟ್ರಿ ಇಂಡಿಯಾ ಲಿಮಿಟೆಡ್, ಮತ್ತೆ ಹೆಟಿರೋ ಲ್ಯಾಬ್ಸ್, ಸುವೆನ್ ಫಾರ್ಮಾಸ್ಯೂಟಿಕಲ್ಸ್, ಮತ್ತೆ ಕಲರ್ಟೆಕ್ಸ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್, UPL ಲಿಮಿಟೆಡ್, ಇವರೆಲ್ಲ ಇವ್ರ ಕ್ಲೈಂಟ್ ಇವಾಗ ಕಸ್ಟಮರ್ಸ್ ಇರೋದು ಇವರು ಫಾರ್ಮಾಸ್ಯೂಟಿಕಲ್ ಕಂಪ್ನೀಸ್. ನೆಕ್ಸ್ಟ್ ದ ಕಂಪನಿ ಹ್ಯಾಸ್ ಗ್ಲೋಬಲ್ ಫುಟ್ ಪ್ರಿಂಟ್ ವಿತ್ ಕಸ್ಟಮರ್ ಇನ್ 30 ಕಂಟ್ರೀಸ್. ಅಂದ್ರೆ ಇವ್ರ ಕಸ್ಟಮರ್ಸ್ ಇನ್ 30 ಕಂಟ್ರೀಸ್ ಅಲ್ಲಿ ಇದ್ದಾರೆ, ಇನ್ಕ್ಲೂಡಿಂಗ್ ಚೀನಾ, ರಷ್ಯಾ, ಸಿಂಗಾಪುರ್, UAE, UK, USA, ನೆದರ್ಲ್ಯಾಂಡ್, ಇಲ್ಲೆಲ್ಲಾ ಕಡೆ ಇವ್ರದ್ದು ಬಿಸ್ನೆಸ್ ಇದೆ, ಬಿಸ್ನೆಸ್ ಕಸ್ಟಮರ್ಸ್ ಇದ್ದಾರೆ. ನೆಕ್ಸ್ಟ್ ಕರೆಂಟ್ಲಿ ಇಟ್ ಹ್ಯಾಸ್ 2 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಮಹಾರಾಷ್ಟ್ರ ಫಾರ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ AA ಅಂಡ್ SI ಪ್ರಾಡಕ್ಟ್. ಅಂದ್ರೆ ಇವ್ರದ್ದು 2 ಬಿಸ್ನೆಸ್ ಸೆಗ್ಮೆಂಟ್ ಇದೆಯಲ್ಲ, ಅಸೆಟೈಲ್ ಇಂಟರ್ಮೀಡಿಯೇಟ್ಸ್ ಮತ್ತೆ ಸ್ಪೆಷಾಲಿಟಿ ಇಂಟರ್ಮೀಡಿಯೇಟ್ಸ್, ಎರಡೂ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಇಲ್ಲಿ ಎರಡು ಮ್ಯಾನುಫ್ಯಾಕ್ಚರಿಂಗ್ ಇದರಲ್ಲಿ ಯೂನಿಟ್ಸ್ ಅಲ್ಲಿ. Next, it is also proposing to set up new manufacturing facility at Loto Parshuram, Maharashtra to manufacture 4 specialty chemicals ಎಲ್ಲ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇವ್ರದ್ದು 2 ಬಿಸ್ನೆಸ್ ಸೆಗ್ಮೆಂಟ್ಸ್ ಇದೆಲ್ಲ, ಅದೊಂದು ಸ್ವಲ್ಪ ನೋಡೋಣ ಡೀಟೇಲ್ ಆಗಿ. ಅದರಲ್ಲಿ ಫಸ್ಟ್ ಒನ್ ಉಂಟು ಅಸೆಟೈಲ್ ಇಂಟರ್ಮೀಡಿಯೇಟ್ಸ್, ಮತ್ತೆ ಅದ್ರಲ್ಲಿ ಸಬ್ ಡಿವೈಡ್ ಇದಾವೆ. ಇನ್ನು ಸಾಲ್ವೆಂಟ್ಸ್ ಅನ್ಬಿಟ್ಟು ಮತ್ತೆ ಆಲ್ಡಿಹೈಡ್ಸ್ ಅನ್ಬಿಟ್ಟು. ನೆಕ್ಸ್ಟ್ ಸ್ಪೆಷಾಲಿಟಿ ಇಂಟರ್ಮೀಡಿಯೇಟ್ಸ್, ಅದ್ರಲ್ಲಿ 4 ಡಿವೈಡ್ಸ್ ಇದಾವೆ. ಡೆಕೆಟನ್ ಡೆರಿವೇಟಿವ್ಸ್, ಈಸ್ಟರ್ಸ್, ಹ್ಯಾಮಿಡ್ಸ್ ಮತ್ತು ಹೈರೋಲೇಟ್ಸ್ ಅಂತ ಅನ್ಬಿಟ್ಟು. ಮತ್ತೆ ಅಸೆಟೈಲ್ ನೋಡಿ, ಅಸೆಟೈಲ್ ಇಂಟರ್ಮೀಡಿಯೇಟ್ಸ್ ಯೂನಿಟ್ ಪ್ರೊಡ್ಯೂಸರ್ಸ್ ವೈಡ್ ರೇಂಜ್ ಆಫ್ ಅಸೆಟೈಲ್ ಪ್ರಾಡಕ್ಟ್ ಇನ್ಕ್ಲೂಡಿಂಗ್ ಬಲ್ಕ್ ಸಾಲ್ವೆಂಟ್ಸ್ ಮತ್ತೆ ಹೈಡ್ಸ್ ಅಂತ ಹೇಳಿದ್ನಲ್ಲ, ಇವೆರಡನ್ನು ಇವರು ಬಲ್ಕ್ ಆಗಿ ಏನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ನೆಕ್ಸ್ಟ್ ಅಸೆಟೈಲ್ ಪ್ರಾಡಕ್ಟ್ ಅಪ್ಲಿಕೇಶನ್ ಇಸ್ ಅಂಡ್ ಡೈವರ್ಸ್ ಇಂಡಸ್ಟ್ರೀಸ್. ಏನೇನು ಇಂಡಸ್ಟ್ರಿಗೆ ಇವ್ರದ್ದು ಅಸೆಟೈಲ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತಾರೆ ಅಂದ್ರೆ ಫಾರ್ಮಾಸ್ಯೂಟಿಕಲ್ ಫಾರ್ಮುಲೇಷನ್ಸ್, ಪ್ರಿಂಟಿಂಗ್, ಇಂಕ್ಸ್, ಮತ್ತೆ ಅದೇಸಿವ್ಸ್, ಕೋಟಿಂಗ್ಸ್, ಇಲ್ಲೆಲ್ಲ ಇವರು ಈ ಪ್ರಾಡಕ್ಟ್ ನ ಯೂಸ್ ಮಾಡ್ತಾರೆ. ಅಸೆಟೈಲ್ ಇಂಟರ್ಮೀಡಿಯೇಟ್ ಸ್ಪೆಷಾಲಿಟಿ ಕೆಮಿಕಲ್ಸ್ ನ ಯೂಸ್ ಮಾಡ್ತಾರೆ. ಮತ್ತೆ ಇದು ಸ್ಪೆಷಾಲಿಟಿ ಇಂಟರ್ಮೀಡಿಯೇಟ್ಸ್ ನೋಡೋಣ. ಸ್ಪೆಷಾಲಿಟಿ ಇಂಟರ್ಮೀಡಿಯೇಟ್ಸ್ ಸಚ್ ಆಸ್ ಕೆಟೆನ್ ಅಂಡ್ ಡೆಕೆಟನ್ ಡೆರಿವೇಟಿವ್ಸ್ ಇನ್ಕ್ಲೂಡಿಂಗ್ ಈಸ್ಟರ್ಸ್, ಹಮಿಡ್ಸ್ ಮತ್ತೆ ಹೈರಲೈಟ್ಸ್ ಇದೆ ಹೇಳಿದ್ನಲ್ಲ, ಇವೆಲ್ಲ ಇದು ಸ್ಪೆಷಾಲಿಟಿ ಇಂಟರ್ಮೀಡಿಯೇಟ್ಸ್ ಅಲ್ಲಿ ಬರುತ್ತೆ. ಮತ್ತೆ ಏನೇನ್ರಲ್ಲಿ ಇವ್ರದ್ದು ಯೂಸ್ ಮಾಡ್ತಾರೆ ಈ ಸ್ಪೆಷಾಲಿಟಿ ಇಂಟರ್ಮೀಡಿಯೇಟ್ಸ್ ಅಂತ ಅಂದ್ರೆ, ಇದು ಕೂಡ ಫಾರ್ಮಾಸ್ಯೂಟಿಕಲ್ಸ್, ಸಿಂಥೆಸಿಸ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಆಗ್ರೋ ಕೆಮಿಕಲ್ಸ್, ಪಿಗ್ಮೆಂಟ್ಸ್ ಅಂಡ್ ಮೋರ್, ಇಲ್ಲೆಲ್ಲ ಕಡೆ ಇವ್ರದ್ದು ಸ್ಪೆಷಾಲಿಟಿ ಇಂಟರ್ಮೀಡಿಯೇಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇವ್ರದ್ದು ಟೋಟಲಿ 2 ಬಿಸ್ನೆಸ್ ಸೆಗ್ಮೆಂಟ್ಸ್. ಫಸ್ಟ್ ಒನ್ ಅಸೆಟೈಲ್ ಇಂಟರ್ಮೀಡಿಯೇಟ್ಸ್, ಇದ್ರ ಅಂಡರ್ ಅಲ್ಲಿ ಸಾಲ್ವೆಂಟ್ಸ್ ಮತ್ತೆ ಆಲ್ಡಿಹೈಡ್ಸ್, ಮತ್ತೆ ಸ್ಪೆಷಾಲಿಟಿ ಇಂಟರ್ಮೀಡಿಯೇಟ್ಸ್ ಸೆಕೆಂಡ್ ಒನ್, ಇದ್ರ ಅಂಡರ್ ಅಲ್ಲಿ ಡೆಕೆಟಿನ್ ಡೆರಿವೇಟಿವ್ಸ್, ಈಸ್ಟರ್ಸ್, ಹಮಿಡ್ಸ್ ಮತ್ತೆ ಹೈರಲೈಟ್ಸ್ ಅಂತ ಅನ್ಬಿಟ್ಟು ಇಷ್ಟು ಇವ್ರದ್ದು ಬಿಸ್ನೆಸ್ ಸೆಗ್ಮೆಂಟ್ಸ್.
ನೆಕ್ಸ್ಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಇದೆ, ಒಂದು 3 ಇಯರ್ಸ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನೋಡಿ. ಟೋಟಲ್ ರೆವಿನ್ಯೂ ನೋಡಿ 2018 1396.08 ಕ್ರೋರ್ ಇದೆ, ಮತ್ತೆ 2019 1574.32 ಕ್ರೋರ್ ಇದೆ, ಮತ್ತೆ 2020 1538.62 ಕ್ರೋರ್ ಇದೆ. ಮತ್ತೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅನ್ನ ನೆಟ್ ಪ್ರಾಫಿಟ್ ಎಷ್ಟಿದೆ ನೋಡಿ 75.7 ಕ್ರೋರ್ ಇದೆ 2018 2019 72.39 ಕ್ರೋರ್ ಇದೆ, 2020 70.21 ಕ್ರೋರ್ ಇದೆ. ಇದು ನೋಡಿದ್ರೆ ಗೊತ್ತಾಗುತ್ತೆ ರೆವಿನ್ಯೂ ಇನ್ಕ್ರೀಸ್ ಆಗ್ತಾ ಹೋಗಿದೆ, ಬಟ್ 2020 ಸ್ವಲ್ಪ ರೆವಿನ್ಯೂ ಡಿಕ್ರೀಸ್ ಆಗಿದೆ, ಪ್ರಾಫಿಟ್ ಕೂಡ ಡಿಕ್ರೀಸ್ ಆಗಿದೆ. ಬಟ್ ನೋಡಿದ್ರೆ ಲಾಸ್ಟ್ ಇಯರ್ಸ್ ಎಲ್ಲ ನೋಡಿದ್ರೆ ಗುಡ್ ಗ್ರೋತ್ ಅಲ್ಲೇ ಇದೆ ಕಂಪ್ನಿ ಅಂತ ಹೇಳ್ಬೋದು. ಇಷ್ಟು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಈಗ PS ಕಂಪ್ಯಾರಿಸನ್ ನೋಡೋಣ. ಯಾರ್ಯಾರು PS ಬರ್ತಾರೆ ಮಾರ್ಕೆಟ್ ಲಿಸ್ಟಿಂಗ್ ಆಗಿರೋದ್ರಲ್ಲಿ ಅಂದ್ರೆ ಆರ್ತಿ ಇಂಡಸ್ಟ್ರೀಸ್ ಲಿಮಿಟೆಡ್, ಮತ್ತೆ ಹತುಲ್ ಲಿಮಿಟೆಡ್, ಫೈನ್ ಆರ್ಗಾನಿಕ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್, ಮತ್ತೆ ನವೀನ್ ಫ್ಲೋರಿನ್ ಇಂಟರ್ನ್ಯಾಷನಲ್ ಲಿಮಿಟೆಡ್, ನೆಕ್ಸ್ಟ್ ರೋಸರಿ ಬಯೋಟೆಕ್, ನೆಕ್ಸ್ಟ್ ಬಂದ್ಬಿಟ್ಟು SRF ಲಿಮಿಟೆಡ್. ಇವರೆಲ್ಲ ಏನು ಕಂಪ್ನಿ ಮಾರ್ಕೆಟ್ ಅಲ್ಲಿ ಲಿಸ್ಟಿಂಗ್ ಆಗಿರೋವು, ಇವೆಲ್ಲ ನೋಡಿರ್ತೀರ ಕಂಪ್ನೀಸ್ ನೀವು. ಇವರೆಲ್ಲ PS ಬರ್ತಾರೆ ಇವ್ರದಕ್ಕೆ. ನೆಕ್ಸ್ಟ್ ಲಕ್ಷ್ಮಿ ಆರ್ಗಾನಿಕ್ IPO ಪ್ರಮೋಟರ್ ಹೋಲ್ಡಿಂಗ್ ನೋಡೋಣ ಎಷ್ಟೆಷ್ಟಿದೆ. ಪ್ರೀ IPO ಪ್ರಮೋಟರ್ ಹೋಲ್ಡಿಂಗು ಪ್ರೀ ಇಶ್ಯೂ ಬಂದ್ಬಿಟ್ಟು ಅಂದ್ರೆ ಏನು IPO ಮುಂಚೆ 89.51% ಇದೆ, ಮತ್ತೆ IPO ಆದ್ಮೇಲೆ 72.92% ಆಗುತ್ತೆ ಇವ್ರದ್ದು ಪ್ರಮೋಟರ್ ಹೋಲ್ಡಿಂಗ್ಸ್. ನೆಕ್ಸ್ಟ್ IPO ಡೀಟೇಲ್ಸ್ ನೋಡೋಣ. IPO ಓಪನಿಂಗ್ ಅಂದ್ಬಿಟ್ಟು March 15th ಸ್ಟಾರ್ಟ್ ಆಗಿದೆ, ಮತ್ತೆ IPO ಕ್ಲೋಸ್ ಆಗೋದು March 17th ಕ್ಲೋಸ್ ಆಗುತ್ತೆ. ಫೇಸ್ ವ್ಯಾಲ್ಯೂ ಬಂದ್ಬಿಟ್ಟು 2 per equity ಶೇರ್ ಇದೆ, ಮತ್ತೆ IPO ಪ್ರೈಸ್ ಬಂದ್ಬಿಟ್ಟು 129 rupees to 130 rupees per equity ಶೇರ್ ಇದೆ. ಮಾರ್ಕೆಟ್ ಲಾಟ್ 115 ಶೇರ್ಸ್ ಇದೆ. ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಬಂದ್ಬಿಟ್ಟು 115 ಶೇರ್ಸ್ ಇದೆ. ಮತ್ತೆ ಲಿಸ್ಟಿಂಗ್ ಇವ್ರದ್ದು BSE ಮತ್ತೆ NSE ಎರಡರಲ್ಲೂ ಲಿಸ್ಟಿಂಗ್ ಆಗ್ತಾ ಇದೆ. ಇಶ್ಯೂ ಸೈಜ್ ಬಂದ್ಬಿಟ್ಟು 600 ಕ್ರೋರ್ ಇದೆ ಇವ್ರದ್ದು ಇಶ್ಯೂ ಸೈಜ್. ಫ್ರೆಶ್ ಇಶ್ಯೂ ಬಂದ್ಬಿಟ್ಟು ಅದರಲ್ಲಿ 300 ಕ್ರೋರ್. ಆಫರ್ ಫಾರ್ ಸೇಲ್ ಅಂದ್ರೆ OFS ಅಂತ ಏನ್ ಕರಿತೀವಿ ಅದು ಬಂದ್ಬಿಟ್ಟು 300 ಕ್ರೋರ್ ಇದೆ. ಮತ್ತೆ ಮಿನಿಮಮ್ ನಾವು ಒಂದ್ ಲಾಟ್ ಬೈ ಮಾಡ್ಬೇಕಾಗುತ್ತೆ, 115 ಶೇರ್ಸ್ ಆಗುತ್ತೆ ಒಂದ್ ಲಾಟ್ಗೆ. ಟೋಟಲ್ ಅಮೌಂಟ್ 14,950 rupees ಆಗುತ್ತೆ. ಮ್ಯಾಕ್ಸಿಮಮ್ 13 ಲಾಟ್ ಬೈ ಮಾಡಬಹುದು. ಟೋಟಲ್ ಶೇರ್ಸ್ ಬಂದ್ಬಿಟ್ಟು 1,495 ಶೇರ್ಸ್ ಆಗುತ್ತೆ. ಮತ್ತೆ ಟೋಟಲ್ ಅಮೌಂಟ್ 1,94,350 rupees ಆಗುತ್ತೆ. ಮತ್ತೆ ಇವ್ರದ್ದು ಮಾರ್ಕೆಟ್ ಅಲ್ಲಿ ಯಾವಾಗ ಲಿಸ್ಟಿಂಗ್ ಆಗ್ತಾ ಇದೆ ಅಂದ್ರೆ March 25th ಇವ್ರದ್ದು ಮಾರ್ಕೆಟ್ ಅಲ್ಲಿ ಲಿಸ್ಟಿಂಗ್ ಆಗ್ತಾ ಇದೆ. ಇಷ್ಟು IPO ಡೀಟೇಲ್ಸ್. ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ಆಫ್ ದ ಇಶ್ಯೂ ನೋಡೋಣ. ಏನಕ್ಕೋಸ್ಕರ ಇವರು IPO ಬಿಟ್ಟಿದ್ದಾರೆ ಮಾರ್ಕೆಟ್ಗೆ ಅಂತಂದ್ರೆ ಟು ಫಿನಾನ್ಸ್ ದ ಕೆಪೆಕ್ಸ್ ಫಾರ್ ಎಕ್ಸ್ಪೆನ್ಷನ್ ಆಫ್ SI ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ. SI ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಅಂದ್ರೆ ಸ್ಪೆಷಾಲಿಟಿ ಇಂಟರ್ಮೀಡಿಯೇಟ್ಸ್ ಇದಾವಲ್ಲ, ಇದ್ರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಅದನ್ನ ಇಂಪ್ರೂವ್ ಮಾಡೋದಕ್ಕೆ ಎಕ್ಸ್ಪ್ಯಾಂಡ್ ಮಾಡೋದಕ್ಕೋಸ್ಕರ ಇವರು ಬಿಟ್ಟಿದ್ದಾರೆ. ಕೆಪೆಕ್ಸ್ ಅಂತ ಅಂದ್ರೆ ಏನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ. ಇವ್ರಿಗೆ ಏನೇನ್ ಕಂಪ್ನಿಗೆ ಅಸೆಟ್ಸ್ ಮತ್ತೆ ಮಿಷನರೀಸ್ ಇದೆಲ್ಲ ಬೇಕಿರುತ್ತಲ್ಲ, ಇದೆಲ್ಲ ಇವರು ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಮತ್ತೆ ಆ ಬಿಸ್ನೆಸ್ ಎಕ್ಸ್ಪೆನ್ಷನ್ ಮಾಡ್ಕೊಳ್ಳೋದಕ್ಕೋಸ್ಕರ ಇವ್ರಿಗೆ ಫಿನಾನ್ಸ್ ಬೇಕಾಗಿರುತ್ತೆ. ಇದರಿಂದ ಇವರಿಗೆ ಆಬ್ಜೆಕ್ಟಿವ್ ಅಲ್ಲ ಇದನ್ನ IPO ಬಿಟ್ಟಿದ್ದಾರೆ ಮಾರ್ಕೆಟ್ಗೆ. ನೆಕ್ಸ್ಟ್ ಟು ಫಿನಾನ್ಸ್ ಬಿಸ್ನೆಸ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಅಂತಂದ್ರೆ ಏನ್ ಡೇ ಟು ಡೇ ಎಕ್ಸ್ಪೆನ್ಸಸ್ ಇರುತ್ತೆ ಇದನ್ನ ಮೀಟ್ ಔಟ್ ಮಾಡ್ಬೇಕು ಇವರು. ಈ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ನ ಇವರು ಯೂಸ್ ಇದು ಆಬ್ಜೆಕ್ಟಿವ್ ಇದು IPO ಇಂದ ಬಂದಿದ್ದ ಅಮೌಂಟ್ ನ ಯೂಸ್ ಮಾಡ್ಕೊಂಡು ಇವರು ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ನ ಮೀಟ್ ಔಟ್ ಮಾಡ್ತಾರೆ. ಇದೊಂದು ಆಬ್ಜೆಕ್ಟಿವ್. ನೆಕ್ಸ್ಟ್ ಟು ಪರ್ಚೇಸ್ ಪ್ಲಾಂಟ್ ಅಂಡ್ ಮಿಷನರಿ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಟ್ SI ಫೆಸಿಲಿಟಿ. ಅವಾಗ ಹೇಳಿದ್ನಲ್ಲ ಸ್ಪೆಷಾಲಿಟಿ ಇಂಟರ್ಮೀಡಿಯೇಟ್ಸ್ ಅದೇನ್ ಫೆಸಿಲಿಟಿ ಇದೆ ಅದನ್ನ ಇವರು ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಪ್ಲಾಂಟ್ ಅಂಡ್ ಮಿಷನರಿನ ಬೈ ಮಾಡೋದಕ್ಕೋಸ್ಕರ ಇದು IPO ಬಿಡ್ತಾ ಇದ್ದಾರೆ. ನೆಕ್ಸ್ಟ್ ಟು ಮೇಕ್ ಪ್ರೀಪೇಮೆಂಟ್ ಆರ್ ರೀಪೇಮೆಂಟ್ ಆಫ್ ಬಾರೋಯಿಂಗ್ಸ್ ಅವೈಲ್ಡ್ ಬೈ ದ ಕಂಪ್ನಿ ಅಂಡ್ ಸಬ್ಸಿಡಿಯರಿ ವೈವಾ ಲೈಫ್ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್. ಅಂದ್ರೆ ಇವ್ರದ್ದೇನು ಸಾಲ ಇದೆ ಬಾರೋಯಿಂಗ್ಸ್ ಎಲ್ಲ ಇದೆ ಅದನ್ನ ಇವರು ಪೇಮೆಂಟ್ ಮಾಡೋದಕ್ಕೋಸ್ಕರ ಈ IPO ಬಿಡ್ತಾ ಇದ್ದಾರೆ. ನೆಕ್ಸ್ಟ್ ಟು ಮೀಟ್ ಜನರಲ್ ಕಾರ್ಪೊರೇಟ್ ಪರ್ಪಸ್. ಅಂದ್ರೆ ಏನ್ ಇವ್ರದ್ದು ಜನರಲ್ ಕಾರ್ಪೊರೇಟ್ ಪರ್ಪಸ್ ಇದೆ ಇದನ್ನ ಮೀಟ್ ಮಾಡೋದಕ್ಕೋಸ್ಕರ ಇವರು ಈ IPO ಬಿಡ್ತಾ ಇದ್ದಾರೆ. ಇವ್ರದ್ದು ಆಬ್ಜೆಕ್ಟಿವ್ಸ್ ಇಷ್ಟೆಲ್ಲ ಇವ್ರದ್ದು ಆಬ್ಜೆಕ್ಟಿವ್ಸ್ ಇದೆ IPO ಬಿಡೋದಕ್ಕೋಸ್ಕರ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಫೈನಲ್ ಆಗಿ ಕನ್ಕ್ಲೂಷನ್ ನೋಡೋಣ. ಏನೇನು ಇವ್ರದ್ದು ಸ್ಟ್ರೆಂತ್ ಫ್ಯಾಕ್ಟರ್ಸ್ ಇದೆ ಮತ್ತೆ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅನ್ಬಿಟ್ಟು. ಸೊ ಇದ್ರಲ್ಲಿ ಒಂದು ಸ್ಟ್ರೆಂತ್ ಫ್ಯಾಕ್ಟರ್ಸ್ ನೋಡಿ. ಇದೊಂದು ಲೀಡಿಂಗ್ ಮ್ಯಾನುಫ್ಯಾಕ್ಚರ್ ಆಫ್ ಎಥಿಲ್ ಅಸೆಟೇಟ್ ಇನ್ ಇಂಡಿಯಾ. ಅಂದ್ರೆ ಇಂಡಿಯಾದಲ್ಲೇ ಇವ್ರದ್ದೊಂದು ಲೀಡಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಎಥಿಲ್ ಅಸೆಟೇಟ್ ನ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ಇದೊಂದು ಇವ್ರದ್ದು ಗುಡ್ ಸ್ಟ್ರೆಂತ್. ನೆಕ್ಸ್ಟ್ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರರ್ ಆಫ್ ಡೆಕೆಟಿನ್ ಡೆರಿವೇಟಿವ್ ಪ್ರಾಡಕ್ಟ್ ಹೇಳದ್ನಲ್ಲ ಇವ್ರದ್ದು ಓನ್ಲಿ ಒಂದು ಕಂಪ್ನಿ ಇರೋದು ಏನು ಡೆಕೆಟಿನ್ ಡೆರಿವೇಟಿವ್ಸ್ ಏನ್ ಕೆಮಿಕಲ್ಸ್ ಇದೆ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ. ನೆಕ್ಸ್ಟ್ ಡೈವರ್ಸಿಫೈಡ್ ಕನ್ಸ್ಯೂಮರ್ ಬೇಸ್ ಅಕ್ರಾಸ್ ಇಂಡಸ್ಟ್ರೀಸ್. ಅಂದ್ರೆ ಇವ್ರದ್ದು ನೋಡಿದ್ರಲ್ಲ ಡೈವರ್ಸಿಫೈಡ್ ಪ್ರಾಡಕ್ಟ್ಸ್ ಕೂಡ ಇದೆ ಮತ್ತೆ ಕಸ್ಟಮರ್ ಕೂಡ ಇವ್ರಿಗೆ ಡೈವರ್ಸಿಫೈಡ್ ಇದ್ದಾರೆ ಇಂಡಸ್ಟ್ರೀಸ್ ಎಲ್ಲ.
ನೆಕ್ಸ್ಟ್ ಸ್ಟ್ರಾಟಜಿಕಲಿ ಲೊಕೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ, ಇವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ಮತ್ತೆ ಕನ್ಸಿಸ್ಟೆಂಟ್ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಕೂಡ ಕನ್ಸಿಸ್ಟೆಂಟ್ ಆಗಿದೆ. ಬಟ್ 2020 ನಲ್ಲಿ ಈ ಕೋವಿಡ್ ಇಂಪ್ಯಾಕ್ಟ್ ಇರ್ಬೋದು, ಇದೆಲ್ಲದ್ರಿಂದ 2020 ನಲ್ಲಿ ಡೌನ್ ಆಗಿದೆ. ಮತ್ತು ಲಾಸ್ಟ್ 3 years ಎಲ್ಲ ಕಂಪೇರ್ ಮಾಡಿದ್ರೆ ಇವ್ರದ್ದು ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಕನ್ಸಿಸ್ಟೆಂಟ್ ಆಗಿದೆ. ಇದೊಂದು ಇವ್ರದ್ದು ಗುಡ್ ಸ್ಟ್ರೆಂತ್ ಅಂತ ಹೇಳ್ಬೋದು. ನೆಕ್ಸ್ಟ್ ಸಮ್ ರಿಸ್ಕ್ ಫ್ಯಾಕ್ಟರ್ಸ್ ಇದಾವೆ, ಏನೇನಂತ ನೋಡಿ. ಎ ಲಾರ್ಜ್ ಪಾರ್ಟ್ ಆಫ್ ದರ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಆರ್ ಲೊಕೇಟೆಡ್ ಇನ್ ಒನ್ ಜಿಯೋಗ್ರಫಿಕಲ್ ಏರಿಯಾ ಅಂಡ್ ದೇರ್ ಫಾರ್ ಎನಿ ಲೋಕಲೈಸಸ್ ಸೋಷಿಯಲ್ ಅನ್ರೆಸ್ಟ್, ನ್ಯಾಚುರಲ್ ಡಿಸಾಸ್ಟರ್ಸ್ ಆರ್ ಬ್ರೇಕ್ ಡೌನ್ ಆಫ್ ಸರ್ವಿಸಸ್, ಎನಿ ಅದರ್ ನ್ಯಾಚುರಲ್ ಡಿಸಾಸ್ಟರ್ಸ್ ಅಂಡ್ ಅರೌಂಡ್ ಮಹಾರಾಷ್ಟ್ರ ಆರ್ ಎನಿ ಡಿಸಾಪ್ಷನ್ ಇನ್ ಪ್ರೊಡಕ್ಷನ್ at our shutdown our manufacturing facility could have material adverse effect on our business and financial condition ಇದೆ. ಇದರ ಅರ್ಥ ಏನಂತ ಅಂದ್ರೆ ಇವ್ರದ್ದು ಮಹಾರಾಷ್ಟ್ರ, ಅಲ್ಲಿ ಇವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇದೆ. ಅಂದ್ರೆ ಇವರು ಒಂದು ಜಿಯೋಗ್ರಫಿಕಲ್ ಏರಿಯಾದಲ್ಲಿ ತನ್ನ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಮೇಲೆ ಇವ್ರು ಡಿಪೆಂಡ್ ಆಗಿದ್ದಾರೆ. ಅಲ್ಲಿ ಏನೇ ಲೋಕಲೈಸ್ಡ್ ಸೋಷಿಯಲ್ ಅನ್ರೆಸ್ಟ್ ಅಂದ್ರೆ ಏನೇ ಒಂದು ನ್ಯಾಚುರಲ್ ಡಿಸಾಸ್ಟರ್ಸ್ ಇರ್ಬೋದು, ಮತ್ತು ಬ್ರೇಕ್ ಡೌನ್ ಆಫ್ ಸರ್ವಿಸಸ್, ಮತ್ತೆ ಏನೇ ಬಂದ್ರು ಇವರು ಆ ಕಂಪ್ನಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮೇಲೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಇದರಿಂದ ಕಂಪ್ನಿಗೆ ಇವ್ರಿಗೆ ಡೈರೆಕ್ಟ್ ಎಫೆಕ್ಟ್ ಆಗುತ್ತೆ, ಕಂಪ್ನಿ ಫಿನಾನ್ಷಿಯಲ್ ಕಂಡೀಷನ್ ಮೇಲೆಲ್ಲ. ಇದೊಂದು ಇವ್ರಿಗೆ ರಿಸ್ಕ್ ಫ್ಯಾಕ್ಟರ್ಸ್. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ನೋಡಿ. ದೇರ್ ಆರ್ ಇನ್ ಪ್ರೋಸೆಸ್ ಆಫ್ ಸೆಟ್ಟಿಂಗ್ ಆಫ್ ದ ಪ್ರಪೋಸಲ್ ಫೆಸಿಲಿಟಿ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಫ್ಲೋರೋ ಸ್ಪೆಷಾಲಿಟಿ ಕೆಮಿಕಲ್ಸ್ ಸಚ್ ಎಸ್ ಫ್ಲೋರೋ ಸ್ಪೆಷಾಲಿಟಿ ಕೆಮಿಕಲ್ಸ್. ಎ ನ್ಯೂ ಪ್ರಾಡಕ್ಟ್ ಲೈನ್ may not be accepted by our customers, may not be profitable or achieve the profitability that justify our investment, which may have an adverse impact of our prospects, growths, ಮತ್ತೆ ರಿಸಲ್ಟ್ ಆಫ್ ಆಪರೇಷನ್ ಅಂಡ್ ಫಿನಾನ್ಷಿಯಲ್ ಕಂಡೀಷನ್. ಇದರ ಅರ್ಥ ಏನಂದ್ರೆ ಇವರು ಒಂದು ಹೊಸದಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ, ಫ್ಲೋರೋ ಸ್ಪೆಷಾಲಿಟಿ ಕೆಮಿಕಲ್ಸ್ ಅಂತ. ಆ ಫ್ಲೋರೋ ಸ್ಪೆಷಾಲಿಟಿ ಕೆಮಿಕಲ್ಸ್ ಇದೊಂದು ನ್ಯೂ ಪ್ರಾಡಕ್ಟ್ ಲೈನ್ ಅಂತ ಹೇಳ್ತಿದ್ದಾರೆ. ಇದು ಕಸ್ಟಮರ್ ಕಡೆಯಿಂದ ಅಕ್ಸೆಪ್ಟ್ ಮಾಡ್ಬೋದು, ಮಾಡದೇನೆ ಇರ್ಬೋದು. ಇವರು ಅಕ್ಸೆಪ್ಟ್ ಮಾಡ್ಲಿಲ್ಲ ಕಸ್ಟಮರ್ಸ್ ಅಂತ ಅಂದ್ರೆ ಇದು ಪ್ರಾಫಿಟಬಿಲಿಟಿಗೆಲ್ಲ ಇವ್ರಿಗೆ ಇಂಪ್ಯಾಕ್ಟ್ ಆಗುತ್ತೆ. ಡೈರೆಕ್ಟ್ ಆಗಿ ಇವ್ರದ್ದು ಗ್ರೋತ್, ರಿಸಲ್ಟ್ ಆಫ್ ಆಪರೇಷನ್ ಮತ್ತು ಫೈನಾನ್ಷಿಯಲ್ ಕಂಡೀಷನ್ಗೆಲ್ಲ ಡೈರೆಕ್ಟ್ ಎಫೆಕ್ಟ್ ಆಗುತ್ತೆ. ಇದೊಂದು ಇವ್ರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಇಷ್ಟು ಇವ್ರದ್ದು ಗುಡ್ ಸ್ಟ್ರೆಂತ್ ಫ್ಯಾಕ್ಟರ್, ಸ್ಟ್ರಾಂಗ್ ಸ್ಟ್ರೆಂತ್ ಫ್ಯಾಕ್ಟರ್ಸ್ ಇರ್ಬೋದು, ಮತ್ತೆ ರಿಸ್ಕ್ ಫ್ಯಾಕ್ಟರ್ಸ್. ಫ್ರೆಂಡ್ಸ್, ನೆಕ್ಸ್ಟ್ ಇವತ್ತು ಹೇಳಿದ್ನಲ್ಲ, ಇವತ್ತು IPO ಸ್ಟಾರ್ಟ್ ಆಗಿರೋದು. ಎಷ್ಟು ಅಂದ್ರೆ 5 PM ವರೆಗೂ IPO ಇರುತ್ತೆ. ಎಷ್ಟೆಷ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ ಇವ್ರದ್ದು ಸ್ಟೇಟಸ್ ಅಂತ ನೋಡೋಣ. ಲಕ್ಷ್ಮಿ ಆರ್ಗ್ಯಾನಿಕ್ IPO ಸಬ್ಸ್ಕ್ರೈಬ್ 2.28 ಟೈಮ್ಸ್ ಆಗಿದೆ ಟೋಟಲ್. ಅದರಲ್ಲಿ ಪಬ್ಲಿಕ್ ಇಶ್ಯೂ ಸಬ್ಸ್ಕ್ರೈಬ್ ಅಂದ್ರೆ ರಿಟೇಲ್ ಕ್ಯಾಟಗರಿ ಎಷ್ಟಾಗಿದ್ರೆ 4.34 ಟೈಮ್ಸ್ ರಿಟೇಲ್ ಕ್ಯಾಟಗರಿ ಇದಾಗಿದೆ. 0.01 ಟೈಮ್ಸ್ QA ಅಂದ್ರೆ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬಯರ್ಸ್ ಅಂತ ಕರಿತೀವಲ್ಲ, ಇವ್ರದ್ದಾಗಿದೆ. ನೆಕ್ಸ್ಟ್ 0.49 ಟೈಮ್ಸ್ NIA ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಕ್ಯಾಟಗರಿಲಿ 0.49 ಟೈಮ್ಸ್ ಆಗಿದೆ. ಇಷ್ಟು ಇವ್ರದ್ದು ಮಾರ್ಚ್ 15 5 PM ತನಕ ಆಗಿರೋಂಥದ್ದು ಸಬ್ಸ್ಕ್ರಿಪ್ಷನ್ ಸ್ಟೇಟಸ್. ಇದು ಚಾರ್ಟ್ ಅಲ್ಲಿ ಇದೆ ನೋಡಿ. ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ 0.01 ಟೈಮ್ಸ್ ಆಗಿದೆ. ನಾನ್ ಇನ್ಸ್ಟಿಟ್ಯೂಷನಲ್ ಅವ್ರದ್ದು 0.49 ಟೈಮ್ಸ್ ಆಗಿದೆ. ಮತ್ತೆ ರಿಟೇಲ್ ಇಂಡಿವಿಜುವಲ್ಸ್ ಅವರು 4.34 ಟೈಮ್ಸ್ ಆಗಿದೆ. ಎಂಪ್ಲಾಯಿ ಇದು ಆಗಿಲ್ಲ ಇಷ್ಟು, ಮತ್ತೆ ಅದರ್ಸ್ ಇಲ್ಲ ಅಂತಿದ್ದಾರೆ. ಟೋಟಲ್ ಬಂದ್ಬಿಟ್ಟು 2.28 ಟೈಮ್ಸ್ ಆಗಿದೆ. ಅಂದ್ರೆ ಇವ್ರದ್ದು ಡೇ ಒನ್ನೇನೆ ಸಬ್ಸ್ಕ್ರೈಬ್ ಚೆನ್ನಾಗಿದೆ. 2.28 ಟೈಮ್ಸ್ ಸಬ್ಸ್ಕ್ರೈಬ್ ಆಗಿದೆ. ಇಷ್ಟು ಸಬ್ಸ್ಕ್ರಿಪ್ಷನ್ ಸ್ಟೇಟಸ್. ನೋಡಿದ್ರಲ್ಲ ಫ್ರೆಂಡ್ ಪೂರ್ತಿ ವಿಡಿಯೋ. ನಿಮ್ಗೆ ಪೂರ್ತಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ನೀವು ಕೂಡ ಲೈಕ್ ಮಾಡಿ, ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.